भाइयों बहनों, मैं अभी अपना इंटरनेशनल एयरपोर्ट का जो रोड नहीं है बिटवीन बुधीगिरे क्रॉस टू अपना देवनली का इंटरनेशनल एयरपोर्ट, उसके रास्ते पे खड़ा हूँ मैं। आज मैंने थोड़ा छोटा सा एक वीडियो बनाया जहाँ पर मैं दिखा रहा हूँ कि इस जगह का जो लोकल्स है वो कितना गुस्से में है रोड्स को लेके। ಬೂದಿಗೆರೆ ಕ್ರಾಸ್ ಇಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರೆಗೆ KRDSL ಇಲಾಖೆಯಿಂದ ಒಂದು ರಸ್ತೆ ನಿರ್ಮಾಣ ಮಾಡಲಿಕ್ಕೆ 2.5 ವರ್ಷದಿಂದ ಇಲ್ಲಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ರೈತರು ಇಲ್ಲಿ ಸುಮಾರು ರಸ್ತೆಗಳಲ್ಲಿ, ಈ ರಸ್ತೆಗಳಲ್ಲಿ ರೈತರು ಆಗಿರ್ಬೋದು, ಸಾರ್ವಜನಿಕರು ಓಡಾಡುವಂಥ ರಸ್ತೆಗಳಲ್ಲಿ ಸುಮಾರು ದಿನಕ್ಕೆ 1 ಅಥವಾ 4 ರಸ್ತೆ ಅಪಘಾತಗಳಾಗ್ತಾ ಇದೆ. ಸುಮಾರು ಜನಗಳನ್ನು ನಾವು ಆಸ್ಪತ್ರೆಗೆ ಸೇರಿಸಿದ್ದೇವೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ನಿಜವಾಗ್ಲೂ ಹದಗೆಟ್ಟು ಹೋಗ್ಬಿಟ್ಟಿದೆ. ಈ ರಸ್ತೆಗಳಾಗಿರ್ಬೋದು, ಬೆಂಗಳೂರು ಪಾಟ್ ಹೋಲ್ಸ್ ಆಗಿರ್ಬೋದು, ಯಾವ ರಸ್ತೆಗಳು ತಗೊಳ್ರಿ ಎಲ್ಲನೂ ಹಾಳಾಗಿ ಹೋಗಿದೆ. ನೋಡ್ರಿ ಬಂಧುಗಳ, ಇಲ್ಲಿ ಬಾಟ್ಲ್ ನೆಕ್ ಇದೆ, ರಸ್ತೆ ಹೋಗ್ತಾ ಇದ್ದಾರೆ ನೋಡಿ. ಈ ಎಷ್ಟು ದೊಡ್ಡ ವೆಹಿಕಲ್ಸ್ ಹೋಗ್ತಾ ಇದೆ. ಒಂದು ರಸ್ತೆ ಮಾತ್ರ ಬಿಟ್ಟಿದ್ದಾರೆ, ಇದನ್ನು ಮಾತ್ರ ಖಾಲಿ ಬಿಟ್ಟಿದ್ದಾರೆ. ಇಲ್ಲಿ ಇದೇ ಸ್ಪಾಟಲ್ಲೇ ಸುಮಾರು 10 ಜನ ಸತ್ತಿದ್ದಾರೆ. ಇಲ್ಲಿ ಇದೇ ಸ್ಪಾಟಲ್ಲೇ ಸತ್ತಿದ್ದಾರೆ. ಇಲ್ಲ, ಎಷ್ಟು ನಾವು ಮನವಿ ಮಾಡಿದ್ರು ಅವರು ನಿದ್ದೆ ಹೋಗ್ತಾ ಇದ್ದಾರೆ. ಈ ಅಧಿಕಾರಿಗಳು ನಿದ್ದೆ ಹೋಗ್ತಾ ಇದ್ದಾರೆ, ಈ ಸರ್ಕಾರನೂ ಮಲ್ಕೊಂಡ್ಬಿಟ್ಟಿದೆ. ಈ ಸಂಬಂಧಪಟ್ಟ ಮಿನಿಸ್ಟ್ರು ಅದು ಎಲ್ಲಿದ್ದಾರೋ ದೇವರಿಗೆ ಗೊತ್ತು. KRDSL ಅವರು 2.5-3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ಯಾವುದೇ ಕೆಲಸ ಪೂರ್ಣಗೊಂಡಿಲ್ಲ. ಇಲ್ಲಿ ಸುಮಾರು 10 ಜನ ಸತ್ತಿದ್ದಾರೆ ಈ ರಸ್ತೆಯಲ್ಲಿ. ಆ ಸತ್ತಿರೋದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಆಗ್ತದೆ. ಇಂಥ ಏರ್ಪೋರ್ಟ್ ರಸ್ತೆಯನ್ನೇ ಸರಿ ಮಾಡಲಿಲ್ಲ ಅಂತಂದರೆ ಇನ್ನೆಂಥ ಕೆಲಸ ಮಾಡ್ತಾರೆ ಈ ಸರ್ಕಾರ. ಇದು ನೀಚಗೆಟ್ಟ ಸರ್ಕಾರ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಂತ ಇದ್ದರೆ ಈ ರಸ್ತೆಗಳನ್ನ ಮತ್ತು ನಮ್ಮ ಭಾಗದಲ್ಲಿ ಇರುವಂಥ ರಸ್ತೆಗಳನ್ನ ಸರಿ ಮಾಡಿಕೊಡ್ಬೇಕಾಗಿ ನಾವು ಈ ಸರ್ಕಾರ, ನೀಚಗೆಟ್ಟ ಸರ್ಕಾರನ ಕೇಳ್ಕೊಳ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕದ ಏರ್ಪೋರ್ಟ್ ರೋಡಿನ ಪರಿಸ್ಥಿತಿ ಇದು. ನಮ್ಮ ಸರ್ಕಾರ ಆಯಿತೋ ಇಲ್ಲ ಗೊತ್ತಿಲ್ಲ. ಈ ಅಧ್ವಾನ ಆಗ್ಬಿಟ್ಟಿದೆ. COಗಳು ಬರ್ತಾರೆ, ಮಂತ್ರಿಗಳು ಓಡಾಡ್ತಾರೆ, ಎಲ್ಲ ಓಡಾಡ್ತಾರೆ ಈ ರೋಡಲ್ಲಿ, ಈ ರಸ್ತೆಯಲ್ಲಿ. ಅಂಥ ರೋಡಲ್ಲಿ ನೋಡ್ರಿ ಹಿಂಗೆಲ್ಲ ಮಾಡಿದ್ದಾರೆ. ಏನು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಯಿತೋ ಇಲ್ಲೋ ದೇವ್ರಿಗೆ ಗೊತ್ತಾಗಬೇಕು. ಅಲ್ಲಿಂದ 80 ಬರ್ತಾರೆ ಸ್ಪೀಡಲ್ಲಿ, ಇಲ್ಲಿ ನೋಡ್ರಿ 10 5 ಹೋಗ್ತಾರೆ. ಆಮೇಲೆ ಇಲ್ಲಿ ಬಿದ್ದು ಒಂದು 5-6 ಜನ ಸತ್ತಿದ್ದಾರೆ. ಈಗ ರೀಸೆಂಟಲ್ಲಿ ಸತ್ತೋಗಿದ್ದಾರೆ. ಇಲ್ಲಿ ಆ ಕಡೆಯಿಂದ ಟರ್ನ್ ಇದೆ ನೋಡಿ, ಸತ್ತೋಗಿದ್ದಾರೆ ಇಲ್ಲಿ ನೋಡಿ. ಕರ್ನಾಟಕದ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ. ನಮ್ಮ ಕರ್ನಾಟಕದ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ. 2 ವರ್ಷದಿಂದ 2 ವರ್ಷದಿಂದ ಹಿಂಗೆ ಇದೆ ಇದು. ಈ ರಸ್ತೆ ಎಲ್ಲ ಹಿಂಗೆ ಐತೆ. ಸುಮಾರು ಒಂದು 10 ಕಿಲೋಮೀಟ್ರ್ ಇದೇ ಥರ ರಸ್ತೆ ಇದೆ. ಅಲ್ಲಿ ಗುಂಡಿಗಳು ಬಿಡೋದೆಲ್ಲ. ಈ ಥರ ಇದ್ದರೆ ನಾವು ಹೆಂಗೆ ಜೀವನ ಮಾಡೋದು? KRDSL ಅವರು ಈ ರಸ್ತೆ ಮಾಡ್ತೀನಿ ಅಂತ 2 ವರ್ಷ ಆಯಿತು ಬಂದ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ನೋಡಿ ಸರ್, ಹೆಂಗೆ ಗುಂಡಿಗಳು ಬಿದ್ದಿದ್ದಾವೆ. ತುಂಬ ಗುಂಡಿಗಳು ಬಿದ್ದು ಈ ರಸ್ತೆಯಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿ, ಈ 2 ವೀಲರ್ಸ್ ಬೈಕ್ನವರಂತೂ ಎಷ್ಟು ಬೈಕ್ ಬಿದ್ದು ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಕೈಕಾಲು ಮುರ್ಕೊಂಡಿದ್ದಾರೆ. ಸುಮಾರು ಸಾವುಗಳಾಗಿದ್ದಾವೆ. ಈ ರಸ್ತೆ ಹದಗೆಟ್ಟೋಗಿದೆ. ಈ ಮುಖ್ಯ ರಸ್ತೆನೇ ಇಷ್ಟು ಹದಗೆಟ್ಟಿದೆ ಅಂದರೆ ಇನ್ನು ಮಂಡೂರು ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ರಸ್ತೆ ಎಷ್ಟು ಮಾತ್ರ ಇರ್ಬೋದು ಅಂತ ಜನ ಊಹೆ ಮಾಡಿಕೊಂಡು ನಾವು ಯಾವುದೇ ಹಳ್ಳಿಗೆ ಹೋದ್ರೂ ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ ನಮ್ಮನ್ನು. ಈಗ ಈ ರಸ್ತೆ ಮಾಡೋಕ್ಕೆ ದುಡ್ಡು KRDSL ಅವ್ರಿಗೆ ಯಾಕಪ್ಪ ನೀವು ಮಾಡ್ತಾ ಇಲ್ಲ ಅಂದರೆ, ನಮಗೆ ರಸ್ತೆ ಮಾಡೋಕ್ಕೆ ಸರ್ಕಾರದಿಂದ ದುಡ್ಡೇ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ದುಡ್ಡು ಗತಿ ಇಲ್ಲ ಅಂದಮೇಲೆ ಯಾಕೆ ಈ ಬಾಳ್ತಾ ಇದ್ದಾರೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈ ರಸ್ತೆಗಳನ್ನ ಏನು ಕೇಳಿದ್ರು ನಮ್ಮಲ್ಲಿ ದುಡ್ಡು ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ. ದುಡ್ಡು ಸ್ಟಾಕ್ ಇದೆ, ಎಲ್ಲೋಗಿದೆ? ತಗೊಂಬಂದು ಕೊಡಿ ಸ್ವಾಮಿ, ಈ ರಸ್ತೆಗಳನ್ನ ಸರಿ ಮಾಡಿಸಿ ಸ್ವಾಮಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆನೇ ಈ ಬಾಳು ಅಂದರೆ ಹಳ್ಳಿಗಳ ರಸ್ತೆ ಏನಾಗಿದೆ ಅಂತ ತಾವೇ ಯೋಚನೆ ಮಾಡಿ. ನೀವು ಕೂತ್ಕೊಂಡು ಹೇಳೋದಲ್ಲ. ನಿಮ್ಮ ಅಧಿಕಾರಿಗಳನ್ನ ಕರೆದುಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ನೀವೇ ನೋಡ್ತಾ ಇದ್ದೀರಿ, ನಾವೇ ತೋರಿಸ್ತಾ ಇದ್ದೀವಿ. ಇಷ್ಟು ದಿನ ಮಂಡೂರಲ್ಲಿ ಕಸ ಹಾಕಿ ಅನುಭವಿಸ್ತೀರಿ, ಈಗ ರಸ್ತೆಗಳು ಹಾಳಾಗಿ ಅನುಭವಿಸ್ತಾ ಇದ್ದೀವಿ. ಇದು ಬೇಕಾಗಿಲ್ಲ ನಮಗೆ. ಈ ಗತಿಕೆಟ್ಟ ಸರ್ಕಾರ ದುಡ್ಡಿಲ್ಲ ಅಂದರೆ ಯಾಕೆ ಈ ಥರ ಮಾಡ್ತಾ ಇದ್ದಾರೋ? ಫಸ್ಟ್ ಸ್ವಾಮಿ, ತಾವೆಲ್ಲಿ ಕೂತಿದ್ರು? ಬೆಂಗಳೂರಲ್ಲಿ ಕೂತ್ಕೊಳೋದಲ್ಲ. ಅಲ್ಲಿ ನೀವು ಗುಂಡಿಗಳು ಹೇಳ್ತಾ ಇದ್ದೀರಾ, ಅಲ್ಲಿಯೂ ಗುಂಡಿಗಳು ಮುಚ್ಚಲ್ಲ, ಇಲ್ಲೂ ಗುಂಡಿಗಳು ಮುಚ್ಚಲ್ಲ. ಹಳ್ಳಿಗಳ ರಸ್ತೆ ಅಂತೂ ಹದಗೆಟ್ಟು ಹೋಗಿದ್ದಾವೆ. ಇಲ್ಲ ಕೇಳಿದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀರಾ. ಏನಿದು ನಿಮ್ಮದು? ಫಸ್ಟು ರೈತರಿಗೆ ದುಡ್ಡು ಕೊಡಿ, ಆಮೇಲೆ ಈ ರಸ್ತೆಗಳು ಕ್ಲಿಯರ್ ಮಾಡಿ. ಬನ್ನಿ ಸ್ವಾಮಿ, ಬಂದು ದಯಮಾಡಿ ಅಧಿಕಾರಿಗಳ ಸಮೇತ ಬಂದು ಇಲ್ಲಿ ಖುದ್ದು ನೀವು ಪರಿಶೀಲನೆ ಮಾಡಿ ಈ ರಸ್ತೆನ ನಮ್ಗೆ ಕ್ಲಿಯರ್ ಮಾಡಿಕೊಡಿ ಸ್ವಾಮಿ. ದಯವಿಟ್ಟು ಬನ್ನಿ ಸ್ವಾಮಿ ಎಲ್ಲರೂ.